ಗಂಡ ಹೆಂಡತಿ ಯಾವ್ದಾದ್ರು ಊಟಕ್ಕೆ ಹೋದ್ರೆ ದಿಸ್ ಟೈಮ್ ಐ ಆಮ್ ಪೇಯಿಂಗ್ ಬಿಲ್ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಅವ್ರು ಹಂಗೆ ಹೇಳಿಲ್ಲ ಅಂದ್ರೆ ಇಬ್ರು ಅರ್ಧ ಅರ್ಧ ಶೇರ್ ಮಾಡ್ಕೋತಾರೆ. ಮದ್ವೆ ಆದ್ಮೇಲೂ ಹೆಂಡತಿ ತನ್ನದೇ ಆದ ಅಕೌಂಟ್ ಒಂದಿರ್ತಾಳೆ, ತನ್ನದೇ ಆದ ಇನ್ಕಮ್, ತನ್ನದೇ ಆದ ಒಂದು ಏನ್ ಹೇಳ್ತಾರೆ ಹೂಡಿಕೆಗಳು ಎಲ್ಲ ಸಪ್ರೇಟ್ ಇರುತ್ತೆ. ಗಂಡ ಅದೊಂದು ಇರುತ್ತೆ. ಮನೆ ನಡೆಸಕ್ಕೆ ಮಕ್ಕಳಿಂದ ಎಲ್ಲ ಜೊತೆಲಿ ಮಾಡಕ್ಕೆ ಏನಿರುತ್ತೆ, ಇನ್ನೊಂದು ಅಕೌಂಟ್ ಇರುತ್ತೆ. ಅವ್ರು ಇಷ್ಟು ಇವ್ರಿಷ್ಟು ಈಕ್ವಲಿ ಶೇರ್ ಮಾಡ್ತಾರೆ. ಮದುವೆ ಆದ ನಂತರವೂ ಅದಕ್ಕೆ ನಾನು ನನ್ನ ಮುಂದಿನ ಪುಸ್ತಕ ಮದುವೆ, ದಾಂಪತ್ಯ ಮತ್ತು ಹಣಕಾಸು ಅಂತ ಬರೀತಾ ಇದ್ದೀನಿ. ಮೈ ನೆಕ್ಸ್ಟ್ ಬುಕ್ ವಿಲ್ ಬಿ ಆನ್ ದಟ್ ಸಬ್ಜೆಕ್ಟ್. ನಮ್ಮಲ್ಲಿ ಏನಾಗುತ್ತೆ, ಎಲ್ಲ ಅದು ನೀವು ಆ ಪ್ರೀತಿ ಟೈಮ್ ಇಂದಾನೇ ಹಂಗಾಗೋಗುತ್ತೆ. ಹುಡುಗಿ ಏನು ಕೊಡಬೇಕು. ಇದು ಮನಸ್ಥಿತಿ. ನಾವು ಮನಸ್ಥಿತಿ ಬದಲಾಗೊಳ್ದಿದ್ರೆ ಪರಿಸ್ಥಿತಿ ಯಾವತ್ತೂ ಬದಲಾಗಲ್ಲ. ಇವತ್ತೆಲ್ಲ ನೀವು ಪಾಶ್ಚಾತ್ಯರನ್ನ ಕಾಪಿ ಮಾಡ್ತೀರಿ, ಹಿಪ್ ಹಾಪು ಅದು ಇದು ಹೆಂಗೆಂಗೋ ಟ್ಯಾಟೋ ಹಾಕೋತೀರಾ, ಇದ್ ಮಾಡ್ಕೋತೀರ, ಎಲ್ಲ ಮಾಡ್ತೀರಾ. ಅಲ್ಲೋಗ ಆ ಸಮಾಜದ ಒಳ್ಳೇದನ್ನು ತಗೊಳ್ಳಿ. ಬಿಯರ್ ಕುಡಿಯೋದೊಂದೇ ಅಲ್ಲ, ಅವ್ರು ಬೆಳಿಗ್ಗೆ ಎದ್ದು ಓಡ್ತಾರೆ, 5 ಕಿಲೋಮೀಟರ್ 8 ಕಿಲೋಮೀಟರ್ 10 ಕಿಲೋಮೀಟರ್ ಓಡ್ತಾರೆ. ನಾವು ಬಿಳಿಯರನ್ನ ಪಾಶ್ಚಾತ್ಯರನ್ನ ನಾವೇನ್ ನೋಡ್ತೀವಿ, ಅವ್ರು ಮಾಡೋದು ಕೆಟ್ಟದನ್ನ ಮಾತ್ರ ನೋಡಿ ನಾವು ಅದನ್ನ ಮಾತ್ರ ಫಾಲೋ ಮಾಡ್ತೀವಿ. ಕುಡಿತಾರೆ, ಮೋಜು ಮಿಜಾಜು, ವೀಕೆಂಡು, ಪಬ್ಬು, ಕ್ಲಬ್ಬು, ಅದ್ ಮಾತ್ರ. ಇನ್ನೊಂದು ಅಂಶ ನಿಮಗೆ ಗೊತ್ತಿಲ್ಲ, ನಾನು 20 ವರ್ಷ ಅಲ್ಲಿ ಬದುಕಿದವನು, ಅದಕ್ಕೆ ಹೇಳ್ತೀನಿ. ಬೆಳಿಗ್ಗೆ ಎದ್ರೆ 6 ಗಂಟೆಗೆ ಓಡ್ತಾ ಇರ್ತಾರೆ ಅವರು, 8 ಕಿಲೋಮೀಟರ್ 10 ಕಿಲೋಮೀಟರ್ ಓಡ್ತಾರೆ ಅವರು. ಅದಕ್ಕೆ ಅವರು ದೈಹಿಕವಾಗಿ ಹಂಗಿರ್ತಾರೆ. ನಾವು ಅವ್ರದ್ದು ಒಳ್ಳೇದನ್ನ ಯಾಕೆ ತಗೊಳ್ಳಲ್ಲ? ಬಾಸ್ ವಾಲಾ, ಬಿ ದ ಬಾಸ್.